ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋ ಆರ್ಚ್ ಡಿಸೈನ್ನ ತೋರಿಸ್ತಿದ್ದೀನಿ. ಇದಕ್ಕೆ 8 ನಂಬರ್ ಕ್ರೋಶಾ ಆ್ಯಂಡ್ 6 ಟರ್ನ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಮಾಲ್ ಬೀಡ್ಸ್ 3mm ಟು 3mm ಆರ್ 2mm ಎನಿ ಟೈಪ್ ಆಫ್ ಒಂದು ರೌಂಡ್ ಬೀಡ್ನ ಯೂಸ್ ಮಾಡ್ತಿದ್ದೀನಿ. ಎನಿ ಟೈಪ್ ರೌಂಡ್ ಬೀಡ್ ಆದರೆ ಸಾಕು. 6 ಟರ್ನ್ಸ್ ಥ್ರೆಡ್ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಆಫ್ಟರ್ ದ್ಯಾಟ್ ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಸುತ್ತಕೊಂಡು ಈ ಥರ ಬ್ಯಾಲೆನ್ಸ್ ಮಾಡ್ತಾ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬರಬೇಕು. ಸ್ಯಾರಿ ಬ್ಯಾಕ್ ಸೈಡಿಂದ ಥ್ರೆಡ್ನ ಫ್ರಂಟ್ ಸೈಡ್ಗೆ ಅಂದರೆ ಮೇಲ್ಗಡೆ ಪೋರ್ಷನ್ಗೆ ಥ್ರೆಡ್ನ ಈ ಥರ ಮೇಲೆ ತಗೊಳ್ಳಿ. ಮೇಲೆ ತಗೊಂಡಾಗ ಚೈನ್ ಥರ ಕಾಣಿಸುತ್ತೆ, ಆ ಲೂಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಗೈನ್ ಅದರ ಎಕ್ಸಾಕ್ಟ್ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ, ಒಂದು ಲಾಕ್ನ ಮಾಡ್ಕೊಳ್ಳಿ, 2 ಚೈನು ಒಂದು ಮಾಡ್ಕೊಳ್ಳಿ. ಇಲ್ಲಿಂದ 1 2 3 ಚೈನ್ಸ್ನ ಹಾಕ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೈನ್ ಇಲ್ಲಿಂದ 1 2 3 ಚೈನ್ಸ್ನ ಅಗೈನ್ 3 ಚೈನ್ಸ್ನ ಮತ್ತೆ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಥ್ರೆಡ್ನ ಮೇಲೆ ಮಾಡಿ ಒಂದು ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಈ ಥರ ಒಂದು ರೌಂಡ್ ಬೀಡ್, ಎನಿ ಟೈಪ್ ಆಫ್ ರೌಂಡ್ ಬೀಡನ್ನ ನೀವು ಇನ್ಸರ್ಟ್ ಮಾಡ್ಬೋದು. ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಲಾಕ್ ಮಾಡಿ. ಸ್ಯಾರಿಗೆ ಲಾಕ್ ಮಾಡಿದಾದ್ಮೇಲೆ ಇಲ್ಲಿಂದ 1 2 3 4 5 ಟೈಮ್ಸ್ ಚೈನ್ನ ಹಾಕ್ಕೊಳ್ಳಿ. ಬೀಡ್ ಲಾಕ್ ಇದೆ ಅಲ್ವಾ, ಥ್ರೆಡ್ನ ಮೇಲೆ ಮಾಡಿ ಆ ಬೀಡ್ ಲಾಕ್ ಸ್ಪೇಸಲ್ಲಿ ಅಂದರೆ ಫಸ್ಟ್ ಬೀಡ್ ಲಾಕ್ ಅಂದರೆ ಸ್ಟಾರ್ಟಿಂಗಲ್ಲಿ ಬೀಡ್ ಸ್ಟಾರ್ಟ್ ಮಾಡಿದ್ವಲ್ಲ ಆ ಪ್ಲೇಸಲ್ಲಿ ಹೋಗಿ ನೀಡಲ್ನ ಹಾಕಿ, ಅಂದರೆ ಲಾಕ್ ಆಗಿರೋ ಪ್ಲೇಸಿಂದ ನೀಡಲ್ನ ಹಾಕಿ ಥ್ರೆಡ್ನ ಅಲ್ಲಿಂದ ಮೇಲೆ ತಗೊಳ್ಳಿ. ಆರ್ಎಲ್ಸ್ ನೀವು ಬ್ಯಾಕ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಕೂಡ ಅಲ್ಲಿಂದ ಥ್ರೆಡ್ನ ಲಾಕ್ ಮಾಡ್ಕೋಬೋದು. ಇಲ್ಲಿಂದ 3 ಚೈನ್ನ ಹಾಕಿ 3 ಚೈನ್ದು ಲಾಕ್ ಇದೆ ಅಲ್ವಾ ಅಲ್ಲಿ ಲಾಕ್ ಮಾಡಬೇಕು. ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ. ಮೇಲೆ ಮಾಡಿಕೊಂಡು 3 ಚೈನ್ ಲಾಕ್ ಸ್ಪೇಸಲ್ಲಿ ಹೋಗಿ ನೀಡಲ್ನ ತೊಗೊಂಡು ಅಲ್ಲಿಂದ ಥ್ರೆಡ್ನ ನಾವು ಮೇಲೆ ತೊಗೋತೀವಿ. ಈ ಥರ ಆರ್ಎಲ್ಸ್ ನೀವು ಬ್ಯಾಕ್ ಸೈಡಿಂದ ಡೈರೆಕ್ಟ್ ಲಾಕ್ನ ಮಾಡ್ಕೊಬೋದು. ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಿಮಗೆ ಯಾವ್ದು ಈಸಿ ಮೆಥಡು ಅದನ್ನು ನೋಡಿಕೊಂಡು ಮಾಡಿ. ಇದು ಲಾಕ್ ಆದಮೇಲೆ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 5 ಚೈನ್ ಲೂಪ್ ಹಾಕಿದ್ದೀವಿ ಅಲ್ವಾ ಬೀಡ್ ಮೇಲೆ, 5 ಚೈನ್ ಗ್ಯಾಪು, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 6 ಡಬಲ್ ಕ್ರೋಶಾ ಕಂಪ್ಲೀಟ್ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. 4th ಡಬಲ್ ಕ್ರೋಶಾ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. 5th ಡಬಲ್ ಕ್ರೋಶಾ, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ತೀವಿ. ದೆನ್ 6th ಡಬಲ್ ಕ್ರೋಶಾ, 6th ಡಬಲ್ ಕ್ರೋಶಾ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ ಒಂದು 3mm ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. 3mm ಆರ್ 2mm ಎನಿ ಟೈಪ್ ಆಫ್ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಬೇಡಿ. ಬೀಡ್ ಲಾಕ್ ಮಾಡಿದ್ರೆ ಅದು ಸ್ಪೇಸ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಡಿಸೈನ್ ಚೆನ್ನಾಗಿ ಬರಲ್ಲ. ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಬಂದು 5 ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡಬೇಕು. ಸೇಮ್ ಡಿಸೈನೇ ಅಂದರೆ ಮೀನ್ಸ್ ಡಬಲ್ ಕ್ರೋಶನೇ ಟೋಟಲ್ 6 ಹಾಕಬೇಕು. ಆಫ್ಟರ್ ದ ಬೀಡ್ 6 ಡಬಲ್ ಕ್ರೋಶನ ಮಾಡಬೇಕು. ಬಟ್ ಟೋಟಲ್ ಒಂದು ಆರ್ಚಲ್ಲಿ 12 ಡಬಲ್ ಕ್ರೋಶಾ ಬರುತ್ತೆ. 12 ಡಬಲ್ ಕ್ರೋಶಲ್ಲಿ
ನಾವು ಡಿವೈಡ್ ಮಾಡಿಕೊಂಡು 6 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಆಫ್ಟರ್ ದಟ್ ಬೀಡ್ ಇನ್ಸರ್ಟ್ ಆದಮೇಲೆ ಅಗೈನ್ 6 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊತೀವಿ ಒಂದು ಆರ್ಚ್ಗೆ. ಇದೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋ ಡಿಸೈನ್, ಈಸಿಯಾಗಿ ಮಾಡ್ಬೋದು. ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡಿ, ತುಂಬ ಈಸಿ ಇದೆ. ಟೋಟಲ್ 6 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಟೈಟಾಗಿ ಕೂಡ ಲಾಕ್ ಮಾಡ್ಕೊಂಬಿಡಿ, ಅಂದರೆ ಮೀನ್ಸ್ ಎಳೆದು ಲಾಕ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲಿ ಬರುತ್ತೆ ಅದು ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿಂದ ಅಗೈನ್ 3 ಚೈನ್ಸ್, 1 2 3 ಚೈನ್ಸ್ನ ಹಾಕ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈ ಥರ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಲಾಕ್ ಮಾಡಿ. ಇಲ್ಲಿಂದ ಅಗೈನ್ 3 ಚೈನ್ಸ್, 1 2 3 ಚೈನ್ಸ್ನ ಹಾಕ್ಕೊಳ್ಳಿ. 3 ಚೈನ್ಸ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಟೋಟಲ್ ಮಿಡಲಲ್ಲಿ 2 ಟೈಮ್ಸ್ 3 ಚೈನ್ನ ಹಾಕೊಬೇಕು. ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಕು ಅಂದರೆ ಆರ್ಚ್ ಆದಮೇಲೆ 4 ಚೈನ್ಸ್ನ ಹಾಕ್ಕೊಳ್ಳಿ. ಟ್ಯಾಸಲ್ ಸ್ಪೇಸ್ ಬೇಕು ಅಂದರೆ, ಟ್ಯಾಸಲ್ ಸ್ಪೇಸ್ ಏನು ಬೇಡ ಅಂದರೆ ಡೈರೆಕ್ಟ್ 3 ಚೈನ್ ಅಷ್ಟೇ ಹಾಕ್ಕೊಳ್ಳಿ. ಒಂದು ಆರ್ಚಿಂದ ಇನ್ನೊಂದು ಆರ್ಚ್ಗೆ ಗ್ಯಾಪ್ಗೋಸ್ಕರ 3 ಚೈನ್ನ ಹಾಕಿದ್ದೀವಿ. ನೀವು ಇದಕ್ಕೆ ಟ್ಯಾಸಲ್ ಕೂಡ ಆ್ಯಡ್ ಮಾಡ್ಬೋದು. 3 ಚೈನ್ಸ್ 2 ಟೈಮ್ಸ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ರೌಂಡ್ ಬೀಡು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಲಾಕ್ ಮಾಡಿದಾದ್ಮೇಲೆ ಇಲ್ಲಿಂದ 1 2 3 4 5 ಚೈನ್ಸ್ನ ಹಾಕ್ಕೊಳ್ಳಿ. ಥ್ರೆಡ್ನ ಮೇಲೆ ಮಾಡಿ, ಬೀಡ್ ಲಾಕ್ ಇದೆ ಅಲ್ವಾ, ಬೀಡ್ ಸ್ಟಾರ್ಟಿಂಗ್ದು ಲಾಕು, ಅಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಈ ಥರ ಥ್ರೆಡ್ನ ಮೇಲೆ ತಗೊಳ್ಳಿ. ಅಲ್ಲಿಂದ ಆ ಗ್ಯಾಪಿಂದ ಇಲ್ಲಿಂದ ಅಗೈನ್ 3 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 ಚೈನ್ಸ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿ, ಥ್ರೆಡ್ನ ಮೇಲೆ ಮಾಡಿ 3 ಚೈನ್ದು ಲಾಕ್ ಇದೆ ಅಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು, ಎಕ್ಸ್ಟ್ರಾ ಥ್ರೆಡ್ ಬಂದಿತ್ತು ಹಾಗಾಗಿ ಅದನ್ನು ಕಟ್ ಮಾಡಿದೆ ಅಷ್ಟೇ. 3 ಚೈನ್ನ ಹಾಕ್ಕೊಂಡು 3 ಚೈನ್ದು ಲಾಕ್ ಇದೆ ಅಲ್ವಾ ಆ ಲಾಕಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಮೇಲೆ ತೊಗೋತೀವಿ. ಆ ಲಾಕಿಂದ ಥ್ರೆಡ್ನ ಮೇಲೆ ತೊಗೋತೀವಿ. ಇಲ್ಲಿಂದ ಡಿಸೈನ್ನ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪ್ ಇದೆ ಅಲ್ವಾ ಬೀಡ್ ಮೇಲೆ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಆನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಆನ್ ಮಾಡಿ. ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಆನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಆನ್ ಮಾಡಿ. ಇದೇ ಥರ ಟೋಟಲ್ 6 ಡಬಲ್ ಕ್ರೋಶ ಮಾಡ್ಕೋಬೇಕು. 6 ಡಬಲ್ ಕ್ರೋಶ ಆದಮೇಲೆ ಅಗೈನ್ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಆನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಆನ್ ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಆನ್ ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಆನ್ ಮಾಡ್ತೀವಿ. ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡ್ತೀವಿ. ಟೋಟಲ್ 6 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 6 ಡಬಲ್ ಕ್ರೋಶ ಆದಮೇಲೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಥ್ರೆಡ್ನ ಮೇಲೆ ಮಾಡಿ 3 mm ಆರ್ 2 mm ಎನಿ ಸ್ಮಾಲ್ ಬೀಡ್, ಎನಿ ಟೈಪ್ ಆಫ್ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಬೀಡ್ ಲಾಕ್ ಮಾಡಿದ್ರೆ ಸ್ಪೇಸ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಡಿಸೈನ್ ಗ್ಯಾಪ್ ಬಿಡುತ್ತೆ. ಆರ್ಚ್ ಗ್ಯಾಪ್ ಬರಬಾರ್ದು ಅಂದರೆ ಬೀಡ್ ಲಾಕ್ ಮಾಡಬೇಡಿ. ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಿ. ಆ್ಯಂಡ್ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡೋದು ನಿಮಗೆ ಆಪ್ಷನಲ್, ಬೇಕಂದರೆ ಇನ್ಸರ್ಟ್ ಮಾಡ್ಕೊಳ್ಳಿ, ಬೇಡ ಅಂದರೆ ಡೈರೆಕ್ಟ್ 12 ಡಬಲ್ ಕ್ರೋಶನ ಒಂದು 5 ಚೈನ್ ಗ್ಯಾಪ್ ಆರ್ಚ್ನ ಫಾರ್ಮ್ ಮಾಡ್ಕೊಳ್ಳಿ. 5 ಚೈನ್ ಗ್ಯಾಪಲ್ಲಿ ಟೋಟಲ್ 12 ಡಬಲ್ ಕ್ರೋಶನ ಒಂದೇ ಟೈಮ್ ಹಾಕ್ಬೋದು. ನಿಮಗೆ ಬೀಡ್ ಬೇಕು ಅಂದರೆ ಆಪ್ಷನಲ್, ಬೇಕಂದರೆ ಇನ್ಸರ್ಟ್ ಮಾಡಿಕೊಂಡು ಆಫ್ಟರ್ 6 ಡಬಲ್ ಕ್ರೋಶ ಆದಮೇಲೆ ಇನ್ಸರ್ಟ್ ಮಾಡ್ಕೊಂಡು ಕೂಡ ಲಾಕ್ ಮಾಡ್ಕೋಬೋದು. ಡಬಲ್ ಕ್ರೋಶ ಹೇಗೆ ಅಂದರೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 5 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು
ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಟೋಟಲ್ 6 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 3 ಚೈನ್ಸ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಥರ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಸ್ಟೆಪ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಕೂಡ, ಬಿಗಿನರ್ ಫ್ರೆಂಡ್ಲಿ ಕೂಡ, ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಬಿಗಿನರ್ಸ್ ಆರ್ಚ್ ಡಿಸೈನ್ನ ಟ್ರೈ ಮಾಡಬೇಕು ಅಂದರೆ ಈ ಟ್ಯುಟೋರಿಯಲ್ನ ನೋಡಿ ಟ್ರೈ ಮಾಡಿ, ತುಂಬ ಈಸಿಯಾಗಿದೆ. ಅಗೇನ್ 3 ಚೈನ್ ತೊಗೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಟ್ಯಾಸಲ್ ಬೇಕು ಬಿಟ್ವೀನ್ ದ ಆರ್ಚ್ ಅಂದರೆ 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಬಿಟ್ವೀನ್ ದ ಆರ್ಚ್ ಟ್ಯಾಸಲ್ ಬರುತ್ತೆ. 3 ಚೈನ್ಸ್ನ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಥ್ರೆಡ್ನ ಮೇಲೆ ಮಾಡಿ ಒಂದು ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಎನಿ ಟೈಪ್ ಆಫ್ ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ರೌಂಡ್ ಬೀಡ್ ಮೇಲೆ ಆರ್ಚ್ ಫಾರ್ಮ್ ಆಗುತ್ತೆ. ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ. ಆಫ್ಟರ್ ದ್ಯಾಟ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 5 ಚೈನ್ಸ್, 1 2 3 4 5 ಚೈನ್ಸ್ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ. ಬೀಡ್ದು ಸ್ಟಾರ್ಟಿಂಗ್ ಲಾಕ್ ಇದೆ ಅಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಗೊಳ್ಳಿ. ಈ ಥರ ಥ್ರೆಡ್ನ ಮೇಲೆ ತೊಗೊತೀವಿ ಆ ಗ್ಯಾಪಿಂದ. ಇಲ್ಲಿಂದ 3 ಚೈನ್ಸ್ನ ಹಾಕಿ 1 2 3 ಚೈನ್ಸ್ನ ಹಾಕಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ ಥ್ರೆಡ್ನ ಮೇಲೆ ಮಾಡಿ. 3 ಚೈನ್ ಲಾಕ್ ಇದೆ ಅಲ್ವಾ ಆ ಲಾಕಲ್ಲಿ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪ್ ಇದೆ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಟೋಟಲ್ 6 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಆಫ್ಟರ್ 6 ಡಬಲ್ ಕ್ರೋಶ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಟೋಟಲ್ 6 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. 5 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ 6 ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ಥರ 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಟೋಟಲ್ 6 ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. 3 mm ಆರ್ 2 mm ಎನಿಥಿಂಗ್ ಈಸ್ ಫೈನ್. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಕಂಟಿನ್ಯೂ ದ ಸೇಮ್. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತಾ ಹೋಗಬೇಕು. ಟೋಟಲ್ ಬೀಡ್ ಆದಮೇಲೆ ಟೋಟಲ್ 6 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. 5 ಚೈನ್ ಲೂಪಲ್ಲಿ 6 ಡಬಲ್ ಕ್ರೋಶ ಕಂಪ್ಲೀಟ್ ಆಗಬೇಕು. ಫಸ್ಟ್ 6 ಡಬಲ್ ಕ್ರೋಶ, ದೆನ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಅಗೈನ್ 6 ಡಬಲ್ ಕ್ರೋಶನ 5 ಚೈನ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗಿ. ಟೋಟಲ್ 6 ಡಬಲ್ ಕ್ರೋಶ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ, ಈಸಿಯಾಗಿ ಕೂಡ ಮಾಡ್ಬೋದು. ಇದೇ ಥರ ನೀವು ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಫ್ ಯು ವಾಂಟ್ ದ ಟ್ಯಾಸಲ್ ಬಿಟ್ವೀನ್ ದ ಆರ್ಚ್ you just take a 5 or 4 chain gap between the arch. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. 3 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಡ ಅಂದರೆ 3 ಚೈನ್ ಹಾಕಿ. ಇಫ್ ಯು ನೀಡ್ ಎ ಟ್ಯಾಸಲ್ ಯು ಜಸ್ಟ್ ಟೇಕ್ 4 or 5 ಚೈನ್. ಲಾಸ್ಟಿಗೆ ಲಾಕ್ ಮಾಡುವಾಗ 3 ಚೈನ್ ಹಾಕಿ, 1 ಚೈನ್ನ ಲಾಕ್ ಮಾಡಿಕೊಂಡು 1 ಚೈನ್ನ ಹಾಕಿ 1 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ಎಳ್ಕೊತೀವಿ. ದೆನ್ ಈ ಥರ ನಾಟ್ ಹಾಕೊಳ್ಳಿ. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ನಾಟ್ನ ಹಾಕೊಳ್ಳೋದು
ಅದನ್ನು ಸೆಕ್ಯೂರ್ ಮಾಡ್ಬೋದು. ಎಂಟೈರ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ರಿಮೂವ್ ಮಾಡಿ ಬ್ಯಾಕ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ನ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಷ್ಟೆ. ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ಈಸಿಯಾಗಿ ಮುಗ್ದೋಗ್ಬಿಡುತ್ತೆ ಈ ಡಿಸೈನು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದ್ರದ್ದು ಶಾರ್ಟ್ಸ್ ಕೂಡ ಇನ್ಸ್ಟಾಲಿ ಯೂಟ್ಯೂಬಲ್ಲಿ ಎರಡೂ ಕಡೆ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇದರಲ್ಲಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಆನ್ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಟ್ಯುಟೋರಿಯಲ್.